ವೆಲ್ಕಮ್ ಟು ಶುಭ ವ್ಲಾಗ್ಸ್. ನಾನಿವತ್ತು ಬೆಳಗ್ಗೆಯಿಂದನೇ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ, ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ನಾನು ಬೆಳಗ್ಗೆನೇ ಎದ್ದು ಫಸ್ಟು ಒಂದು ಗ್ಲಾಸ್ ಬಿಸಿನೀರನ್ನು ಕುಡಿದು ನನ್ನ ದಿನಚರಿನ ಶುರು ಮಾಡ್ತೀನಿ. ಇವತ್ತು ಕೂಡ ನನ್ನ ಟಿಫನ್ ಲಂಚ್ ಬಾಕ್ಸ್ಗೆ ಸೋಯಾ ಪಲಾವ್ನ ಮಾಡಿದ್ದೀನಿ. ಹಾಗೆ ಇವತ್ತು ತುಳಸಿ ಪೂಜೆ ಇರೋದ್ರಿಂದ ನಮ್ಮ ಮನೇಲೂ ಕೂಡ ನಾನು ತುಳಸಿ ಹಬ್ಬಕ್ಕೆ ದೇವ್ರ ಮನೇಲೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸಿ ನಂತರ ತುಳಸಿ ಪೂಜೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ತುಳಸಿ ಹಬ್ಬ ಮಾಡ್ತಾಯಿದ್ದೀರೋ ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು. ಹಾಗೆ ಈ ತುಳಸಿ ಹಬ್ಬವು ಕಾರ್ತಿಕ ಮಾಸದಲ್ಲಿ ಬರೋ ಅಂಥದ್ದು. ಕಾರ್ತಿಕ ದ್ವಾದಶಿ ಎಂದೇ ಬರೋದು. ವಿಷ್ಣು ತುಳಸಿನ ಮದುವೆ ಆಗಿರೋ ದಿನ ಅಂತ ತುಳಸಿ ಹಬ್ಬನ ಈ ತುಳಸಿ ಪೂಜೆ ಮಾಡೋದಕ್ಕೋಸ್ಕರ ನಾವು ಕರೆಯೋ ಅಂಥದ್ದು. ಪ್ರತಿಯೊಬ್ಬರ ಮನೆ ಮುಂದೂ ಪುಟ್ಟ ತುಳಸಿ ಕಟ್ಟೆ ಇರುವಂಥದ್ದೇನೆ. ಹಾಗೆ ತುಳಸಿ ಗಿಡವು ಮನೆ ಮುಂದೆ ಇದ್ದರೆ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಹೆಚ್ಚಾಗಿರುತ್ತೆ. ಹಾಗೆ ಆ ಮನೆಯು ಸಮೃದ್ಧಿಯಾಗಿರುತ್ತೆ. ಮನೆಯಲ್ಲಿರುವ ಜನ ಕೂಡ ಸದಾ ಸುಖ ಶಾಂತಿಯಿಂದ ನೆಲೆಸಿರ್ತಾರೆ ಅನ್ನೋದು ಕೂಡ ನಂಬಿಕೆ. ಈ ದಿನನ ಪ್ರತಿಯೊಬ್ಬರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ತುಳಸಿ ಹಬ್ಬನ ತುಳಸಿ ಅಯಾನ, ತುಳಸಿ ಹಬ್ಬ, ಹಾಗೆ ತುಳಸಿ ವಿವಾಹ, ತುಳಸಿ ಮದುವೆ ಅಂತ ಕೂಡ ಕರೀತಾರೆ. ತುಳಸಿ ದೇವಿಯು ಲಕ್ಷ್ಮಿಯ ಸ್ವರೂಪ ಅಂತ ಕೂಡ ಕರೀತಾರೆ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಏನಿರುತ್ತೋ ಅದರಲ್ಲಿ ತುಳಸಿ ಪೂಜೆಯನ್ನು ಮಾಡುವಂಥದ್ದು. ಪ್ರತಿಯೊಬ್ಬರು ಕೂಡ ಅಲಂಕಾರ, ನೈವೇದ್ಯ, ಹಾಗೆ ಇದೇ ಒಂದು ಹಬ್ಬ ಅನ್ನೋ ಥರ ಮೂಲ ಸಡಗರದಲ್ಲಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಈ ವರ್ಷ. ಮದುವೆ ಆಗಿರೋ ಹೆಣ್ಮಕ್ಳು ಕುಟುಂಬದ ರಕ್ಷಣೆಗೆ ಹಾಗೆ ಗಂಡನ ಆರೋಗ್ಯ, ಆಯುಷು ವೃದ್ಧಿಗೋಸ್ಕರ ಈ ತುಳಸಿ ಪೂಜೆಯನ್ನು ಮಾಡ್ತಾರೆ. ಅದೇ ಮದುವೆ ಆಗದಿರೋ ಹೆಣ್ಮಕ್ಳಾದರೆ ಒಳ್ಳೆಯ ಜೀವನ ಸಂಗಾತಿ ಸಿಗಲಿ ಅಂತ ಮಾಡ್ತಾರೆ. ಹಾಗೆ ಈ ತುಳಸಿನಲ್ಲಿ ಔಷಧಿ ಗುಣ ಕೂಡ ಇದೆ. ವಿಷ್ಣುವಿನ ಪತ್ನಿಯಾದ ತುಳಸಿ ಅತ್ಯಂತ ಶ್ರೇಷ್ಠ ಮತ್ತು ಹಾಗೆ ಶಕ್ತಿ ಹೊಂದಿರುವ ದೇವಿ ಅಂತ ಕೂಡ ಹೇಳ್ತೀವಿ ನಾವು. ಪ್ರತಿಯೊಂದು ಪೂಜೆ ಕಾರ್ಯಗಳಲ್ಲೂ ಕೂಡ ತುಳಸಿ ದೇವಿಯನ್ನು ನಾವು ತುಳಸಿ ಎಲೆಗಳನ್ನು ಬಳಸ್ತೀವಿ. ಲಕ್ಷ್ಮೀ ದೇವಿಯ ಸಂಕೇತ ಅಂತ ಕೂಡ ಹೇಳ್ತೀವಿ. ತುಳಸಿ ನೀರಿನ ಪ್ರೋಕ್ಷಣೆ ಅಥವಾ ವಸ್ತುಗಳನ್ನು, ವ್ಯಕ್ತಿಗಳನ್ನು ಶುದ್ಧಗೊಳಿಸೋದಕ್ಕೆ ತುಳಸಿ ಎಲೆನ ನೀರಲ್ಲಿ ಹಾಕ್ಕೊಂಡು ಕೂಡ ಮನೆಯೆಲ್ಲ ನಾವು ಹಾಕ್ತೀವಿ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ತುಳಸಿ ಹಬ್ಬ ಮಾಡ್ತಾರೆ. ತುಳಸಿ ದೇವಿಯ ಗಿಡವನ್ನೇ ವಧುವಂತೆ ಕೂಡ ರೆಡಿ ಮಾಡಿ ಸೀರೆ, ಆಭರಣ, ಅರಿಶಿಣ ಕುಂಕುಮ ಇಟ್ಟು ಹೆಣ್ಣು ಮಗುವನ್ನು ರೆಡಿ ಮಾಡಿರುವ ಹಾಗೆಯೇ ಕೂಡ ರೆಡಿ ಮಾಡಿ ಪೂಜೆ ಮಾಡ್ತಾರೆ. ಆದರೆ ನಮ್ಮ ಮನೇಲಿ ಆ ಥರ ಎಲ್ಲ ಸೀರೆ ಎಲ್ಲ ಉಡಿಸಿ ಕೂಡ ಏನೂ ಮಾಡೋದಿಲ್ಲ. ಸಿಂಪಲ್ಲಾಗಿ ಎಲೆ ಅಡಿಕೆ, ಬಾಳೆಹಣ್ಣು, ಹಣ್ಣು, ಕಾಯಿ, ಬ್ಲೌಸು ಪೀಸು, ಮಡಿಲಕ್ಕಿ ರೀತಿ ಇಟ್ಟು ನಾವು ಕೂಡ ಪೂಜೆ ಮಾಡ್ತೀವಿ. ತುಳಸಿ ಗಿಡದಿಂದ ಬರುವ ಗಾಳಿ ಎಷ್ಟು ಶುದ್ಧ ಮತ್ತು ಹಾಗೆ ಸಕಾರಾತ್ಮಕ ಶಕ್ತಿ ಕೂಡ ಇರುತ್ತೆ ಅದರಲ್ಲಿ. ಹಾಗೆ ತುಳಸಿ ಪೂಜೆ ಮಾಡುವಾಗ ಕೂಡ ಕೆಲವೊಂದು ಮಂತ್ರಗಳನ್ನು ಕೂಡ ಹೇಳ್ತಾರೆ. ನಾವು ಒಂದು ಮಂತ್ರ ಹೇಳ್ತೀವಿ. ಯಾವುದು ಅಂತಂತಂದರೆ ಯಾನಿಕಾನಿ ಚ ಪಾಪಾನಿ ಬ್ರಹ್ಮಹತ್ಯ ಅಧಿಕಾನಿ ಚ ತಾತ್ಸ್ವರ್ಯಂ ವಿಲಾಯಂ ಯತಿ ತುಳಸಿ ತ್ವತ್ ಪ್ರದಕ್ಷಿಣಾತ್. ಹೀಗೆ ಅಂತಂತಂದರೆ ತುಳಸಿ ದೇವಿಯನ್ನು ನಮ್ಮನೆಯಲ್ಲಿ ಸದಾಕಾಲ ನೆನೆಸಿರಮ್ಮ, ನಮಗೆ ಆಯುಷು, ಆರೋಗ್ಯ, ಸಮೃದ್ಧಿ ಕೊಟ್ಟು ನಮ್ಮನ್ನು ನೀನು ಕಾಪಾಡಮ್ಮ ಅಂತಂತಂದ್ಬಿಟ್ಟು ಕೂಡ ಕೇಳ್ತಾ ಇದ್ದೀವಿ. ನಂತರ ಸಂಜೆ ಕೂಡ ದೀಪ ಹಚ್ಚಿ ತುಳಸಿ ದೇವಿಗೆ ಒಂದು ಕೈ ಮುಗಿದು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಮದುವೆಗೆ. ಹಾಗಾಗಿ ಎಲ್ಲರೂ ರೆಡಿಯಾಗಿ ಮದುವೆ ಕೂಡ ಹೊರಟ್ವಿ. ತುಂಬಾ ಟ್ರಾಫಿಕ್ ಇತ್ತು. ಫ್ಲೇವರ್ ಮೇಲೂ ಕೂಡ ಟ್ರಾಫಿಕ್ ಇತ್ತು. ಅಲ್ಲಿಂದ ನಾವು ಮದುವೆ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು. ಹುಡುಗರು ಟ್ಯೂಷನಿಂದ ಬಂದು ಟ್ಯೂಷನ್ ಮುಗಿಸ್ಕೊಂಡು ಹೊರಡಬೇಕಾಗಿರೋದ್ರಿಂದ ನಾವು ಮನೆ ಬಿಟ್ಟಿದ್ದೇ 7:30 ಆಗಿಬಿಟ್ಟಿತ್ತು. ಫೈನಲಿ ನಾವು ಮದುವೆ ಮನೆಗೆ ರೀಚ್ ಆದ್ವಿ. ಎಲ್ಲ ನೆಂಟರು ಕೂಡ ಬಂದಿದ್ದರು. ಎಲ್ಲರೂ ಮಾತಾಡಿಸಿ ಎಲ್ಲರೂ ಸೇರಿದಾಗ ಖುಷಿಯಿಂದ ಎಲ್ಲರೂ ಮೊಮ್ಮಕ್ಕಳೆಲ್ಲ ಇರ್ತಾರಲ್ವ. ಇದು ನಮ್ಮ ರಿಲೇಟಿವ್ ಮದುವೆ, ದೂರದ ಸಂಬಂಧ ಏನಲ್ಲ. ಹಾಗಾಗಿ ಸ್ವಲ್ಪ ಮುಂಚೆ ಹೋಗಬೇಕಾಗಿತ್ತು. ಸ್ಕೂಲ್ ಇರೋದ್ರಿಂದ ಮುಂಚೆ ಹೋಗೋದಕ್ಕಾಗಲಿಲ್ಲ. ಆದರೂ ಕೂಡ ಟೈಮ್ ಮಾಡಿಕೊಂಡು ಹೋಗಿ ನಾವು ವಾಪಸ್ ಮನೆಗೆ ಬರಬೇಕು ಅಂತಂದ್ಬಿಟ್ಟು ಕಾರ್ನಲ್ಲೇ ಹೋಗಿ ಕಾರ್ನಲ್ಲೇ ಬಂದಿದ್ದು. ಇಲ್ಲಿಗೆ ನನ್ನ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ತಿಳಿಸಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ತಿದ್ಕೊತೀನಿ.